ಎಲ್ರಿಗೂ ನಮಸ್ಕಾರ. ಅಂಡ್ ಇಡೀ ಲವ್ ಮಾಕ್ಟೇಲ್ 3 ಚಿತ್ರತಂಡಕ್ಕೆ ವೈಯಕ್ತಿಕವಾದ ಅಭಿನಂದನೆಗಳು ಅಂಡ್ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಟು ಪವರ್ ಕಪಲ್ಸ್. ನಿಮ್ಮನ್ನ ಕರೆಯೋದೇ ಈಗ ಪವರ್ ಕಪಲ್ಸ್ ಅಂತ ಇಂಡಸ್ಟ್ರಿಯಲ್ಲಿ. ಈ ಪವರ್ ಏನು ಅನ್ನೋದನ್ನ 3 ಪಾರ್ಟ್ ಅಲ್ಲಿ ತೋರಿಸಿದ್ರೆ ಇಬ್ರು. ಅಂಡ್ ಸಕ್ಸಸ್ ಮೀಟ್ ಅನ್ನೋದು ಕೇಳೋಕೆ ತುಂಬಾ ಖುಷಿಯಾಗುವಂತ ವಿಚಾರ. ಅಂಡ್ ಎಸ್ಪೆಷಲಿ ಈ ಟೈಮಲ್ಲಿ ಇದು ಇನ್ನೂ ತುಂಬಾ ಮೀನಿಂಗ್ಫುಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಆಸ್ ಎನ್ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳು ಯಾವ್ದು ಗೆಲ್ತಾ ಇಲ್ಲ, ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಎಲ್ಲೋ ಒಂದು ನಿರಾಶಾ ಭಾವನೆ ಮೂಡಿತು ಈ ವರ್ಷ. ಅದರಲ್ಲಿ ಪರ್ಟಿಕ್ಯುಲರ್ಲಿ 2026 ತುಂಬಾ ಡ್ರೈ ಆಗಿದ್ದಂತ ವರ್ಷ ಅಂತ ಒಂದು ವರಿ ಇತ್ತು ಇಂಡಸ್ಟ್ರಿನಲ್ಲೇ. ಒಂದು ವರಿಂಗ್ ಫ್ಯಾಕ್ಟರ್ ಇತ್ತು, ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಇದು ಒಂದು ಹ್ಯಾಪಿ ನ್ಯೂಸ್. ಲವ್ ಮಾಕ್ಟೇಲ್ 3 ಗೆದ್ದಿರೋದು ಒಂದು ಇಂಡಸ್ಟ್ರಿಗೆ ಒಂದು ಹೊಸ ಚೈತನ್ಯ ಬಂದಿದೆ. ಸೊ ಹಾಗಾಗಿ ಈ ಸಕ್ಸಸ್ ಇರೋದು ಬರೀ ಲವ್ ಮಾಕ್ಟೇಲ್ 3 ಚಿತ್ರತಂಡ ಅಷ್ಟೇ ಖುಷಿ ಪಡ್ಬೇಕಾಗಿರುವಂತ ಸಕ್ಸಸ್ ಅಲ್ಲ, ಇದು ಇಡೀ ಕನ್ನಡ ಚಿತ್ರರಂಗನೇ ಖುಷಿ ಪಡ್ಬೇಕಾಗಿರುವಂತ ವಿಚಾರ ಇದು. ಯಾಕೆಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಆಗಲಿ, ಆ ಇಂಡಸ್ಟ್ರಿನಲ್ಲಿ ಎಲ್ಲಿವರೆಗೂ ಸಕ್ಸಸ್ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ಇಂಡಸ್ಟ್ರಿ ಉಳ್ಕೊಳ್ಳೋದು. ಸೊ ಯಾರೇ ಗೆದ್ರು ಅದು ಆ ಇಂಡಸ್ಟ್ರಿ ಗೆಲುವು ಅಂತ ನಾವು ಭಾವಿಸ್ಬೇಕು. ಸೊ ಕನ್ನಡ ಚಿತ್ರರಂಗನೇ ಹೆಮ್ಮೆ ಪಡ್ಬೇಕಾದಂತ ಒಂದು ಸಕ್ಸಸ್. ಅದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಈ ಸಿನಿಮಾ ರಿಲೀಸ್ ಆಗಿರುವಂತ ಟೈಮು, ಅಂದ್ರೆ ಒಂದು ಮೋಸ್ಟ್ ಆಂಟಿಸಿಪೇಟೆಡ್ ಫಿಲ್ಮ್ ಇನ್ ಇಂಡಿಯಾ ಅನ್ನುವಂತ ಒಂದು ಸಿನಿಮಾಗೆ ಎಗೇನೆಸ್ಟ್ ಬಂದು ಗೆಲ್ಲೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಸಾಧನೆ. ಮತ್ತೆ ಅದ್ರ ಎಲ್ಲ ಕ್ರೆಡಿಟ್ ಇವ್ರಿಗೆ ಎಷ್ಟು ಹೋಗುತ್ತೋ ಮೇಕರ್ಸ್ಗೆ ಅಷ್ಟೇ ಕ್ರೆಡಿಟ್ ನಮ್ಮ ಕನ್ನಡ ಜನತೆಗೂ ಹೋಗುತ್ತೆ. ಯಾಕೆಂದ್ರೆ ಅಲ್ಟಿಮೇಟ್ ಕನ್ನಡ ಸಿನಿಮಾ ನಾವು ಓಕೆ, ಅದು ಎಷ್ಟೇ ಪ್ಯಾನ್ ಇಂಡಿಯಾ ದೊಡ್ಡ ಸಿನಿಮಾ ಆಗಿದ್ರು ಕೂಡ ಅದ್ರ ಜೊತೆನಲ್ಲಿ ಬಂದಿರುವಂತ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂತ ಈ ಸಿನಿಮಾನ ಒಪ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಪ್ರೇಕ್ಷಕರನ್ನು ಕೂಡ ನಾನು ಕಂಗ್ರಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪ್ರೇಕ್ಷಕ ಒಳ್ಳೆ ಸಿನಿಮಾ ಯಾವ್ದು ಕೈ ಬಿಡಲ್ಲ ಅನ್ನೋದಕ್ಕೆ ಒನ್ ಮೋರ್ ಎಕ್ಸಾಂಪಲ್ ಇದು. ಅಂಡ್ ನಮ್ಮ ಅಮೃತ ಅವ್ರು ಹೇಳಿದ್ರು, ಈ ಟ್ರೈಲರ್ ನೋಡಿದ ತಕ್ಷಣನೇ ನನಗೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಗೊತ್ತಾಗಿತ್ತು ಅಂತ. ಬಟ್ ಈ ಸಿನಿಮಾ ಯಾವಾಗ ಒಂದು 2 ವರ್ಷದಿಂದಾನೇ ಗೊತ್ತಾಗಿತ್ತು ನನಗೆ ಇದು ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ಡೇ ಯಾವತ್ತು ಕೃಷ್ಣ ಈ ಕಥೆಯ ಒಂದು ಐಡಿಯಾ ಶೇರ್ ಮಾಡಿದಾಗ್ಲೇನೆ, ಅಂದ್ರೆ ಆ ಮಗು ಸೆಂಟ್ರ್ ಸುತ್ತ ಕತೆ ಸುತ್ತುತ್ತೆ ಅಂದಾಗಲೇ, ಆ ಕತೆ ಕೇಳಿದಾಗ್ಲೇನೆ ಇದು ತುಂಬಾ ಪೊಟೆನ್ಶಿಯಲ್ ಇರುವಂತ ಕಂಟೆಂಟ್ ಅಂಡ್ ವರ್ಕ್ ಆಗುತ್ತೆ ಅಂತ ನನ್ಗೆ ಅವತ್ತೇ ಅನ್ಸಿತ್ತು. ಅದು ಇನ್ನೂ ಜಾಸ್ತಿ ಆಗಿದ್ದು ಸಮೃದ್ಧ ಅದು ಒಂದ್ ದಿವಸ ಫೋಟೋ ತೋರಿಸ್ದೆ, ಈ ಹುಡುಗಿ ಸೆಲೆಕ್ಟ್ ಆಗಿರೋದು ಆಡಿಷನ್ ಅಲ್ಲಿ ಹುಡುಗಿ ಸೆಲೆಕ್ಟ್ ಮಾಡಿದೀನಿ ಅಂತ. ಸಮೃದ್ಧ ಫೋಟೋ ತೋರಿಸಿದ ತಕ್ಷಣನೇ ಅದು ಇನ್ನೂ ಸ್ಟ್ರಾಂಗ್, ಅಂದ್ರೆ ಪರ್ಸೆಂಟೇಜ್ ಇನ್ನೂ ಇನ್ಕ್ರೀಸ್ ಆಯಿತು. ಯಾಕಂದ್ರೆ ಅಷ್ಟು ಕ್ಯೂಟ್ ಆಗಿತ್ತು ಸಮೃದ್ಧ. ಕಣ್ಣಲ್ಲಿದ್ದಂತ ಇನ್ನೋಸೆನ್ಸ್ ಆ ಕ್ಯೂಟ್ನೆಸ್ ನೋಡಿದ ತಕ್ಷಣ ಈ ಹುಡುಗಿ ತುಂಬಾ ಮ್ಯಾಜಿಕ್ ತರ ಆಡಿಯನ್ಸ್ ನ ಹೋಲ್ಡ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಅಂತ ಅವತ್ತೇ ಅನ್ಸಿತ್ತು. ಅಂಡ್ ಯು ಹ್ಯಾವ್ ಡನ್ ದಟ್ ಸಮೃದ್ಧ, ಕಂಗ್ರಾಚುಲೇಷನ್ಸ್ ನಿನ್ಗೆ. ಎಲ್ಲ ಇಡೀ ಥಿಯೇಟರ್ ನಗ್ಸೋದು ಅಳ್ಸೋದು ಎಲ್ಲ ಮಾಡ್ಬಿಟ್ಟಿದ್ಯಾ. ನಮ್ಮ ಟೈಮಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬೇಬಿ ಶಾಮಿಲಿ ಅಂತ ಒಂದು ಮಗು ತುಂಬಾ ಮುದ್ದಾಗಿ ಇದೇ ತರ ಆಕ್ಟ್ ಮಾಡೋದು. ಅಷ್ಟು ಫ್ಯಾನ್ ಫಾಲೋಯಿಂಗ್ ಇತ್ತು ಬೇಬಿ ಶಾಮಿಲಿ ನೋಡೋಕ್ಕೋಸ್ಕರ ಬರ್ತಾ ಇದ್ರು ಥಿಯೇಟರ್. ನಾವು ಹೋಗಿದ್ದೀನಿ, ನಾನು ಬೇಬಿ ಶಾಮಿಲಿಗೋಸ್ಕರ ಥಿಯೇಟರ್ಗೆ ಹೋಗಿದ್ದೀನಿ. ಫಿಲ್ಮ್ಗಳನ್ನು ಬೇಬಿ ಶಾಮಿಲಿ ಯಾವ ಪಿಕ್ಚರ್ ಮಾಡಿದ್ರು ಹೋಗಿ ನೋಡ್ತಾ ಇದ್ದೆ ನಾನು. ಸೊ ಆ ತರ ನೀನು ಕೂಡ ಈ ಜನರೇಷನ್ ಬೇಬಿ ಶಾಮಿಲಿ ಆಗ್ಲಿ ಅಂತ ಹಾರೈಸ್ತೀನಿ. ನಿಮ್ಮ ಸಿನಿಮಾಗಳು ದೊಡ್ಡದಾಗಿ ಗೆಲ್ಲಿ, ನಿನ್ನ ನೋಡೋಕ್ಕೋಸ್ಕರ ಜನ ಬರುವಷ್ಟು ದೊಡ್ಡ ಸ್ಟಾರ್ ಆಗಲಿ. ಈಗ ಆಲ್ರೆಡಿ ಸ್ಟಾರ್ ನೀನು, ಇನ್ನೇ ದೊಡ್ಡ ಸ್ಟಾರ್ ಆಗುವಂತ ಹಾರೈಸ್ತೀನಿ. ಓಕೆ. ಅಂಡ್ ಇದ್ರ ಮೇಲೆ ಚೆರ್ರಿ ಅಂಡ್ ಕೇಕ್ ಅಂತಾರಲ್ಲ, ಹಂಗೆ ಇಷ್ಟೆಲ್ಲ ಆದ್ಮೇಲೆ ಒಂದ್ ದಿವಸ ಈ ನಮ್ಮ ಜಗನ್ನಾಥ ಕೃಷ್ಣ ಮನೆ ನೋಡಿ ಸರ್, ಈ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಲಿಟ್ರಲಿ ಜಗನ್ನೇ ಕರೆದು ನನಗೆ ಮನೆಯಲ್ಲಿ ಜಗನ್ ಕೈಲಿ ಅವ್ರೊಂದು ಸೀನ್ ಎಲ್ಲ ಅವ್ನು ಬಂದು ಎಲ್ಲ ಫಸ್ಟ್ ಮಾತಾಡೋದು ನೋಡ್ರೆ ನಗು ಶೂಟಿಂಗ್ ಮಾಡದೆ ಜಗ. ಸೊ ಅಲ್ಲಿ ಅಂದ್ರೆ ಇನ್ಸಿಡೆಂಟ್ ಅಂದ್ರೆ ನಾವು ರಿಯಲ್ ಲೈಫ್ ಅಲ್ಲಿ ನೋಡಿದಾಗಲೇ ಯಾವ್ದು ಕನೆಕ್ಟ್ ಆಗ್ತೀವೋ, ಎಂಜಾಯ್ ಮಾಡ್ತೀವೋ ಅಥವಾ ಎಮೋಷನಲ್ ಆಗ್ತೀವೋ, ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ತರ ಜಗನ್ನ ಅವತ್ತು ನೋಡಿದಾಗ್ಲೂ ಇದು ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸಿತ್ತು. ಅದೇ ತರ ಈಗ ಎಲ್ಲದೂ ವರ್ಕ್ ಆಗಿದೆ. ಎಲ್ಲ ಪಾತ್ರಗಳನ್ನು ಅಫ್ಕೋರ್ಸ್ ಹಂಗಂತ ಸ್ಪೆಷಲ್ ಆಗಿ ಹೇಳಿದೆ ಅಷ್ಟೇ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದೀರಾ. ಸಿನಿಮಾ ನೋಡಿದ ದಿವಸನೇ
ಇದೆಲ್ಲ ಹೇಳಿದ್ದೀನಿ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಆ್ಯಂಡ್ ಒಂದು ಸ್ಪೆಷಲ್ ಮೆನ್ಷನ್ ಏನು, ಈಗ ಈ ಸಿನಿಮಾ ಕನ್ನಡ ಚಿತ್ರರಂಗದ ಇಷ್ಟು ವರ್ಷಗಳ ಇತಿಹಾಸದಲ್ಲೇ 3 ಪಾರ್ಟ್ಗಳಲ್ಲಿ ಯಾವ ಸಿನಿಮಾನು ಬಂದಿಲ್ಲ. ಇದೇ ಫಸ್ಟ್ 3 ಪಾರ್ಟಲ್ಲಿ ಬಂದಿರುವಂಥದ್ದು. ಆ್ಯಂಡ್ 3 ಪಾರ್ಟ್ ಬರೋದು ಮುಂದಕ್ಕೆ ಯಾವ್ದೋ ಬರ್ಬೋದೇನೋ, ಆದ್ರೆ ಬಂದು 3 ಪಾರ್ಟ್ ಗೆಲ್ಲೋದಿದೆಯಲ್ಲ, ಅದು ರಿಮಾರ್ಕಬಲ್ ಅಚೀವ್ಮೆಂಟ್. ಸೊ ಅಚೀವ್ಮೆಂಟ್ ಮಾಡಿರುವಂತ ಆಕ್ಟರ್ ಅಲ್ಲ, ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹ್ಯಾಟ್ರಿಕ್ ಬೇರೆ ಅಚೀವ್ ಮಾಡಿದ್ದಾರೆ. ಅದೊಂದು ದೊಡ್ಡ ಅಚೀವ್ಮೆಂಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ. ಫ್ರಾಂಚೈಸಿ ಆಗಿ ಡೈರೆಕ್ಟರ್ ಕೃಷ್ಣ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಾನು ಡೈರೆಕ್ಟರ್ ಆಗಿರೋದ್ರಿಂದ ಗೊತ್ತು, ಒಂದು ಸಿನಿಮಾನ ಗೆಲ್ಸೋದು ಎಷ್ಟು ಕಷ್ಟ ಅಂತ ಡೈರೆಕ್ಟರ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ 3 ಸಿನಿಮಾ ಹ್ಯಾಟ್ರಿಕ್ ಇಟ್ಕೊಡೋದು ತುಂಬಾ ದೊಡ್ಡ ಅಚೀವ್ಮೆಂಟ್. ಆಮೇಲೆ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಅಂತ ಯಾವಾಗ ಪ್ರೂವ್ ಆಗ್ತಾರೆ ಅಂತಂದ್ರೆ, ಅವ್ರು ಕನ್ಸಿಸ್ಟೆಂಟ್ ಆಗಿ ಹಿಟ್ಗಳನ್ನ ಕೊಟ್ಟಾಗ. 1 ಸಿನಿಮಾ ಹಿಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, 2 ಸಿನಿಮಾ ಹಿಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಕನ್ಸಿಸ್ಟೆಂಟ್ ಆಗಿ ಮಾಡೋ ಸಿನಿಮಾಗಳನ್ನೆಲ್ಲ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಳ್ಳೋದು. ನಾನು ಹೇಳ್ತಾ ಇರೋ ಇನ್ ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಅಲ್ಲ. ಕೆಲವೊಮ್ಮೆ ಬಾಕ್ಸ್ ಆಫೀಸ್ ಅಲ್ಲಿ ಗೆದ್ದಿದ್ರು ಕೂಡ ಜನ ಇಷ್ಟಪಟ್ಟಿರಲ್ಲ ಎಷ್ಟೋ ಪಿಕ್ಚರ್ಗಳಲ್ಲಿ. ಸೊ ಜನ ಇಷ್ಟಪಡ್ತಾ ಇಡೋವಂತ ಸಿನಿಮಾ ಮಾಡೋದಿದೆಯಲ್ಲ, ಅದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ಗೆ. ಸೊ ಕೃಷ್ಣ ಡೈರೆಕ್ಟರ್ ಆಗಿ ಅದನ್ನ ಅಚೀವ್ ಮಾಡಿ 3 ಸಿನಿಮಾ 3 ಭಾಗಗಳನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ. ಹೀಗಾಗಿ ಅದು ನಿಜವಾದ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಈ ಸಕ್ಸಸ್ ವಿಜಯ ಯಾತ್ರೆ ಕಂಟಿನ್ಯೂ ಆಗಲಿ ನಿಮ್ಮಿಂದ. ಸೊ ಅದರಿಂದ ಏನೇನು ಶ್ರಮ ಇದೆ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಎಲ್ಲ ಗೊತ್ತಿದೆ ಆಲ್ರೆಡಿ. ಅವರು ನೋಡ್ತಾನೆ ಇದ್ದಾರೆ, 5 ವರ್ಷದಿಂದ ನಿಮ್ಮ ಜರ್ನಿನ ನೋಡ್ತಾನೆ ಇದ್ದಾರೆ. ಸೊ ಈ ಸಕ್ಸಸ್ ಇಂದ ನಾವು ಹೇಗೆ ಸಂಭ್ರಮಿಸ್ತಾ ಇದೀವೋ ಚಿತ್ರತಂಡ, ಹಾಗೆ ಚಿತ್ರೋದ್ಯಮ ಸಂಭ್ರಮಿಸಲಿ ಅಂತ ಹೇಳಿ ಹಾರೈಸ್ತೀವಿ.